ನಮಸ್ಕಾರ ವೀಕ್ಷಕರೇ, ಪ್ರಕೃತಿ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಎಸಿಡಿಟಿ ಹಾಗೂ ಅದಕ್ಕೆ ಪರಿಹಾರ ಅಂತಕ್ಕಂತಹ ವಿಚಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಬನ್ನಿ ಹಾಗಾದರೆ ಈ ಎಸಿಡಿಟಿ ಅಂದರೆ ಏನು ನೋಡೋಣ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ 40-50% ಜನರಿಗೆ ಎಸಿಡಿಟಿ ಸಮಸ್ಯೆ ಇರ್ತದೆ ಅಲ್ವಾ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗಿನ ಎಲ್ಲ ವಯೋಮಾನದ ಒಂದು ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಚಿಹ್ನೆ ಇದು ಎಸಿಡಿಟಿ ಅಂತಕ್ಕಂಥದ್ದು. ಹಾಗಂತ ಇದು ಯಾವುದೇ ರೋಗ ಅಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಮುಖ್ಯವಾಗಿ ಏನಪ್ಪ ಅಂತಂದರೆ ಇದು ಒಂದು ಚಿಹ್ನೆ ಅಷ್ಟೇ, ಯಾವುದೇ ಒಂದು ಸಮಸ್ಯೆಯ ಒಂದು ಚಿಹ್ನೆ ಅಂತಲೇ ಹೇಳಬಹುದು. ಈ ನಮಗೆ ಎಸಿಡಿಟಿ ಆಗ್ತಾ ಇದೆ, ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ ಆಗ್ತಾ ಇದೆ ಅಂದರೆ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಲೇ ಹೇಳಬಹುದು. ಹಾಗಾದರೆ ಬನ್ನಿ ವೀಕ್ಷಕರೇ, ಏನು ಈ ಎಸಿಡಿಟಿ ತಿಳ್ಕೊಳ್ಳೋಣ. ಈ ಎಸಿಡಿಟಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹಲವು ಕಾರಣಗಳಿಂದ ಬರ್ತದೆ. ನಮ್ಮ ಒಂದು ಜೀರ್ಣಾಂಗ ವ್ಯೂಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಕ್ಕಂತಹ ಒಂದು ಆಮ್ಲ ಸ್ರವಿಕೆ ಆಗ್ತದೆ. ನಾವು ತಿಂದಂತಹ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಲಿಕ್ಕೆ ಈ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಈ ಆ್ಯಸಿಡ್ ಅಥವಾ ಈ ಆಮ್ಲ ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಸ್ರವಿಕೆಯಾದಾಗ ಇದನ್ನು ಅತ್ಯಾಮ್ಲ ಅಥವಾ ಆ್ಯಸಿಡಿಟಿ ಅಂತ ಕರಿಬಹುದು. ಈ ಆ್ಯಸಿಡಿಟಿ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಸ್ರವಿಕೆಯಾದಂತಹ ಆಮ್ಲ ನಮ್ಮ ಒಂದು ಈಸೋಫೇಗಸ್ಸಿಂದ, ಅನ್ನನಾಳದಿಂದ ಮೇಲಕ್ಕೆ ಬಂದ ಹಾಗೆ ಆಗ್ತದೆ. ಆಗ ನಮಗೆ ಹುಳಿ ತೇಗಾದ ಹಾಗೆ ಆಗೋದು, ವಾಂತಿ ಬಂದ ಹಾಗೆ ಆಗೋದು, ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಹೊಟ್ಟೆ ಉಬ್ಬರ, ಇಂತಹ ಕೆಲವು ಲಕ್ಷಣಗಳು ಕಂಡು ಬರ್ತದೆ. ಆಗ ನಾವು ಅದನ್ನು ಎಸಿಡಿಟಿ ಅಂತ ಕರಿತೇವೆ ಅಲ್ವಾ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ಎಸಿಡಿಟಿ ಬಂದಾಗ ಏನಾದರೂ ಲಿಕ್ವಿಡ್ಸ್ ತಗೊಳ್ಳೋದು, ನೀರು ತಗೊಳ್ಳೋದು, ಅಥವಾ ಇನ್ನೂ ಹೆಚ್ಚಿನದಾಗಿ ನಮಗೆ ಮನೆಯಲ್ಲೇ ಕಡಿಮೆ ಆಗಲಿಲ್ಲ ಅಂತಂದರೆ ನಾವು ಹೋಗಿ ಔಷಧಿ ತಗೊಳ್ತೇವೆ. ಹಾಗಾದರೆ ನಾವು ಇದನ್ನು ಶಾಶ್ವತವಾಗಿ ಪರಿಹಾರ ಹೇಗೆ ಕಂಡುಕೊಳ್ಳಬಹುದು, ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಎಸಿಡಿಟಿಗೆ ಕೆಲವು ಲಕ್ಷಣಗಳಿವೆ. ನಾನು ಆಗಲೇ ಹೇಳಿದ ಹಾಗೆ ಹೊಟ್ಟೆ ಉಬ್ಬರ, ವಾಂತಿ ಬಂದ ಹಾಗೆ ಆಗೋದು, ಎದೆ ಉರಿ ಆಗೋದು, ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡ ಹಾಗೆ ಆಗ್ತಕ್ಕಂಥದ್ದು, ಮತ್ತು ಆಹಾರ ಸೇವಿಸಲಿಕ್ಕೆ ಇಚ್ಛೆ ಇಲ್ಲದೆ ಇರತಕ್ಕಂಥದ್ದು, ಅಂದರೆ ಹಸಿವೆ ಆಗದೆ ಇರುವಂತಹ ಒಂದು ಲಕ್ಷಣ ಅಂತಲೇ ಹೇಳ್ಬೋದು. ಏನಾದರೂ ತಿನ್ನೋಣ ಅನಿಸುತ್ತೆ, ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರ್ತಕ್ಕಂತಹ ಒಂದು ಲಕ್ಷಣ ಕಂಡು ಬರ್ತಾ ಇರ್ತದೆ. ಮತ್ತು ವಾಂತಿ ಬಂದ ಹಾಗೆ ಆಗ್ತಕ್ಕಂಥದ್ದು, ಅಜೀರ್ಣ ಆಗೋದು, ವಿನಾಕಾರಣ ಆಯಾಸ ಅನಿಸೋದು, ಸುಸ್ತಾದ ಹಾಗೆ ಅನಿಸ್ತದೆ, ನಮಗೇನು ತಿನ್ನಲಿಕ್ಕೆ ಆಗೋದಿಲ್ಲ, ಅದರಿಂದ ನಮ್ಗೆ ಸುಸ್ತಾದ ಹಾಗೆ ಅನಿಸ್ತದೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರ್ತಕ್ಕಂತಹ ಅನುಭವ ಆಗ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಎಸಿಡಿಟಿಯ ಲಕ್ಷಣಗಳು ಅಂತ ಕರಿತೇವೆ. ಇನ್ನು ಮುಖ್ಯವಾಗಿ ಇದರಲ್ಲಿ ತಲೆನೋವು ಕೂಡ ಕಂಡು ಬರ್ತದೆ. ಈ ಎಸಿಡಿಟಿ ಹೆಚ್ಚಾದಾಗ ತಲೆನೋವು ಕೂಡ ಸಾಮಾನ್ಯವಾಗಿ ಕೆಲವರಲ್ಲಿ ಕಂಡು ಬರ್ತದೆ. ಹಾಗಾದರೆ ಈ ಎಸಿಡಿಟಿಯನ್ನು ನಾವು ಯಾವುದರಿಂದ ನಮಗೆ ಈ ಎಸಿಡಿಟಿ ಬರ್ತದೆ, ಇದಕ್ಕೆ ಏನು ಕಾರಣಗಳು ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ ಕೆಲವು ಲಕ್ಷಣಗಳು. ಈ ಲಕ್ಷಣಗಳು ಬಂದಲ್ಲಿ ನಿಮಗೆ ಖಂಡಿತ ಎಸಿಡಿಟಿ ಆಗಿದೆ ಅಂತ ಹೇಳಬಹುದು. ಹಾಗಾದರೆ ಇದು ಯಾಕೆ ಬರುತ್ತೆ? ನಮ್ಮ ತಪ್ಪಾದ ಆಹಾರ ಪದ್ಧತಿ, ತಪ್ಪು ಜೀವನ ಶೈಲಿ, ಅಂದರೆ ಕ್ರಮಬದ್ಧವಾದಂತಹ ಊಟ, ಆಹಾರ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು. ನಾವೇನು ಮಾಡ್ತೀವಿ, ನಮ್ಮ ಬ್ಯುಸಿ ಶೆಡ್ಯೂಲ್, ನಮ್ಮ ಒತ್ತಡದ ಜೀವನ ಶೈಲಿಯಲ್ಲಿ ನಮ್ಮ ಒಂದು ಆಹಾರದ ಕ್ರಮಬದ್ಧತೆಯನ್ನು ಮರ್ತಿದ್ದೇವೆ. ನಾನು ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿಯೂ ಕೂಡ ಹೇಳಿದ್ದೇನೆ, ಸಮತೋಲನ ಆಹಾರ ಮತ್ತು ಆರೋಗ್ಯ ಹೇಗಿರಬೇಕು ಅಂತ. ಇವತ್ತು ಕೂಡ ಹೇಳ್ತಾ ಇದ್ದೇನೆ ವೀಕ್ಷಕರೇ, ಆಹಾರ ಅಂತಕ್ಕಂಥದ್ದು ಕ್ರಮಬದ್ಧವಾದ ಸಮಯದಲ್ಲಿ, ಕ್ರಮಬದ್ಧವಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಬಹುದು. ಹಾಗಾಗಿ ವೀಕ್ಷಕರೇ, ನಾವು ಈ ಒಂದು ಎಸಿಡಿಟಿಯನ್ನು ಹೇಗೆ ನಮಗೆ ಬರ್ತದೆ, ಈ ತೊಂದರೆಗೆ ನಾವು ಹೇಗೆ ಒಳಗಾಗ್ತೇವೆ ನೋಡೋಣ. ತಪ್ಪಾದ ಆಹಾರ ಪದ್ಧತಿ, ಮತ್ತೊಂದು ನಿದ್ದೆ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ಮತ್ತು ಅತಿ ಹೆಚ್ಚು ಮಸಾಲಾಯುಕ್ತ ಎಣ್ಣೆಯಲ್ಲಿ ಕರೆದಂತಹ ಆಹಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಉಪ್ಪು ಮತ್ತು ಉಪ್ಪಿನಕಾಯಿಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಮತ್ತು ದೇಹದ ತೂಕ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕೆಲವೊಂದು ಸತಿ ಕಾರಣ ಆಗುತ್ತೆ. ಮತ್ತು ಹೇಳಬೇಕಪ್ಪ ಅಂತಂದರೆ, ನೀವು ಆಲ್ಕೋಹಾಲ್ ಸೇವನೆಯ ಒಂದು ಅಭ್ಯಾಸ ಇದ್ದಲ್ಲಿ, ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆಯಿಂದ ಕೂಡ ಇದು ಹೆಚ್ಚಾಗ್ತದೆ. ಎಸಿಡಿಟಿ ಅಂತಕ್ಕಂಥದ್ದು ಈ ಒಂದು ತಪ್ಪು ಅಭ್ಯಾಸಗಳಿಂದ ಕೂಡ ಎಸಿಡಿಟಿ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲದೆ ಮತ್ತು ಆಹಾರ ಕ್ರಮದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕ್ರಮಬದ್ಧವಾಗಿ ಸರಿಯಾಗಿ ತಿಂದೇ ಇರತಕ್ಕಂಥದ್ದು. ಈಗ ನಾವು ಆಫೀಸ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಊಟ ಮಾಡಲಿಕ್ಕೆ ಟೈಮ್ ಕೆಲವೊಂದು ಸತಿ ವ್ಯತ್ಯಾಸ ಆಗ್ತದೆ. ಈಗ 1 ಗಂಟೆಗೆ ಊಟ ಮಾಡಬೇಕಿದ್ದವ್ರು 3 ಗಂಟೆಗೆ ಮಾಡ್ತೇವೆ, ಅಥವಾ ರಾತ್ರಿ ಅಷ್ಟೇ 7:30-8 ಗಂಟೆಗೆ ಮಾಡಬೇಕಿದ್ದವ್ರು 10 ಗಂಟೆಗೆ ಮಾಡೋದು. ಹಾಗೆ ಊಟದಲ್ಲಿ ಹೆಚ್ಚಿನ ಗ್ಯಾಪ್, ಈಗ ನೀವು ಬೆಳಗ್ಗೆ ತಿಂಡಿ ತಿಂದಾದಮೇಲೆ
ಮಧ್ಯಾಹ್ನ ಊಟಕ್ಕೆ ಬಹಳಷ್ಟು ಅಂತರ ಇದ್ದಲ್ಲಿ ಅಲ್ಲಿ ಆ್ಯಸಿಡ್ ಉತ್ಪತ್ತಿ ಆಗಿಬಿಡ್ತದೆ. ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ 4 ತಾಸುಗಳು ಸಾಕು. ನಾವು ಏನೇ ಬೆಳಗ್ಗೆ ತಿಂಡಿ ತಿಂದ್ರೂ 4 ಅವರ್ಸ್ ಆದಮೇಲೆ ಅದು ಜೀರ್ಣ ಆಗಿಬಿಟ್ಟಿರುತ್ತೆ. ನಾನು ಆಗಲೇ ಹೇಳಿದಾಗೆ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಆಮ್ಲ ಏನು ಉತ್ಪತ್ತಿ ಆಗುತ್ತಲ್ಲ ನಮ್ಮ ಜಠರದಲ್ಲಿ, ಅದು ಹೆಚ್ಚಾಗ್ತಾ ಬಂದ ಹಾಗೆ ಆ್ಯಸಿಡಿಟಿ ಉತ್ಪತ್ತಿ ಆಗುತ್ತೆ. ನೀವೇನು ಮಾಡ್ತೀರಾ, ಬ್ಯುಸಿ ಇರ್ತೀರಾ, ಸ್ವಲ್ಪ 2 ಅವರ್ಸ್ ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಳ್ತೇವೆ. ಆದರೆ ಹೊಟ್ಟೆನ ಹಾಗೆ ಖಾಲಿ ಬಿಡಬಾರ್ದು. ಅಟ್ಲೀಸ್ಟ್ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ತಕ್ಷಣ ಊಟ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಎಳನೀರು ಕುಡಿಯೋದೋ ಅಥವಾ ನೀರು ಮಜ್ಜಿಗೆ ತಗೊಳ್ಳೋದು ಆ ಥರ ಏನಾದರೂ ಮಾಡಬೇಕು. ಇಲ್ಲಾಂದರೆ ಆ್ಯಸಿಡ್ನ ಲಕ್ಷಣಗಳು ಮತ್ತು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ವೀಕ್ಷಕರೇ, ನಾವು ಇಂತಹ ಒಂದು ಕ್ರಮಬದ್ಧವಲ್ಲದೇ ಇರತಕ್ಕಂತಹ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಆಹಾರವನ್ನು ಪ್ರತಿ 4 ಗಂಟೆಗೊಮ್ಮೆ ತಗೊಳ್ತಾ ಬರಬೇಕು. ಅಂದರೆ ನೀವು ತಿಂಡಿ ಊಟದ ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಲಿಕ್ವಿಡ್ಸನ್ನು ತಗೊಳ್ತಾ ಬಂದಲ್ಲಿ, ಹಾಗೂ ಮತ್ತೆ ಮಧ್ಯಾಹ್ನ ಊಟ ಮತ್ತು ರಾತ್ರಿಯ ಊಟ ಮಧ್ಯದಲ್ಲಿಯೂ ಕೂಡ ಹೆವಿ ಸ್ನ್ಯಾಕ್ಸ್ ಏನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಲಿಕ್ವಿಡ್ಸನ್ನು ಜಾಸ್ತಿ ತಗೊಳ್ಬೇಕು. ಈಗ ಬರ್ತಾ ಇರೋದು ಬೇಸಿಗೆ ಸೀಸನ್ ಆಗಿರೋದ್ರಿಂದ ಈ ಒಂದು ಅತಿಯಾದ ಉಷ್ಣತೆ ಕೂಡ ನಮ್ಮ ದೇಹದಲ್ಲಿ ಆ್ಯಸಿಡನ್ನು ಉತ್ಪತ್ತಿ ಮಾಡಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ತಂಪು ಪಾನೀಯಗಳನ್ನು ಅಥವಾ ಲಿಕ್ವಿಡ್ಸ್ಗಳನ್ನು ಹೆಚ್ಚಾಗಿ ತಗೊಳ್ತಾ ಬರೋದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಮುಖ್ಯವಾದ ಕಾರಣ ಅಂತಂದರೆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ. ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅಂತಕ್ಕಂತಹ ಈ ಒಂದು ಸೂಕ್ಷ್ಮಾಣುಜೀವಿ ಏನಿದೆ, ಇದು ನಮ್ಮ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಹೊಕ್ಕಿದ್ರೆ ನಮ್ಮ ದೇಹದ ಒಳಗೆ ಅದು ಜಠರದಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇದು ಹೆಚ್ಚಿನದಾದಂತಹ ಒಂದು ಆ್ಯಸಿಡಿಟಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಮುಖ್ಯ ಕಾರಣ ಅಂತಲೇ ವಿಜ್ಞಾನಿಗಳು ಸಂಶೋಧನೆಗಳ ಮೂಲಕ ತಿಳಿಸಿದ್ದಾರೆ. ಈ ನನಗೆ ಏನೇನು ಹೇಳಿದೆ ಲಕ್ಷಣಗಳು ಮತ್ತು ಇದರ ಕಾರಣಗಳನ್ನು, ಅದೆಲ್ಲಕ್ಕಿಂತನೂ ಮಿಗಿಲಾಗಿ ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತಲೇ ಕರೀತಾರೆ. ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ, ಇದು ಆ್ಯಸಿಡಿಟಿಯನ್ನು ತೀವ್ರಗೊಳಿಸಲಿಕ್ಕೆ ಕಾರಣ ಆಗ್ತದೆ. ಇದು ಒಮ್ಮೆ ನಮ್ಮ ದೇಹವನ್ನು ಸೇರ್ಕೊಂಡು ಬಿಟ್ಟರೆ ನಮ್ಮ ಜಠರದೊಳಗೆ ಅದು ವೃದ್ಧಿ ಆಗ್ತಾ ಬಂದು ಜಠರದ ಒಂದು ಲೇಯರ್ ಏನಿದೆ, ಲೋಳೆಯಾದಂತಹ ಒಂದು ಪದರ ಇರ್ತದೆ ನಮ್ಮ ಜಠರದ ಒಳಗೆ, ಅದು ನಮ್ಮ ಜಠರದ ಸೆಲ್ಸ್ಗಳನ್ನು ಆ ಜಠರಾಗ್ನಿಯಿಂದ ಕಾಪಾಡುತ್ತೆ. ಅದನ್ನು ಅದು ಲೇಯರ್ನ ಕಟ್ ಮಾಡ್ತಾ ಬಂದುಬಿಡುತ್ತೆ. ಈ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಬ್ಯಾಕ್ಟೀರಿಯಾ ಏನಾದರೂ ನಮ್ಮ ಜಠರಕ್ಕೆ ಸೇರಿಕೊಂಡ್ರೆ ನಮ್ಮ ಜಠರದ ಒಳಪದರವನ್ನು ಅದು ನಾಶ ಮಾಡುತ್ತೆ. ತನ್ಮೂಲಕ ನಮಗೆ ಆ್ಯಸಿಡಿಟಿಯ ತೀವ್ರತೆಯನ್ನು ಹೆಚ್ಚು ಮಾಡಿ ಅಲ್ಸರ್ಸ್ಗಳಾಗಲಿಕ್ಕೆ, ಹೊಟ್ಟೆಯ ಕ್ಯಾನ್ಸರ್ ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇಂತಹ ಒಂದು ಸಮಸ್ಯೆಗಳನ್ನ ಉಲ್ಬಣಗೊಳಿಸ್ತಕ್ಕಂತಹ ಒಂದು ಶಕ್ತಿ ಈ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತಕ್ಕಂತಹ ಬ್ಯಾಕ್ಟೀರಿಯಾದಲ್ಲಿದೆ. ಹಾಗಾಗಿ ವೀಕ್ಷಕರೇ, ಇಂತಹ ಒಂದು ಆ್ಯಸಿಡಿಟಿಯನ್ನು ಉಲ್ಬಣಗೊಳ್ಳಲಿಕ್ಕೆ ಬಿಡಬೇಡಿ. ಆಹಾರ ಪದ್ಧತಿಯನ್ನು ಕ್ರಮಬದ್ಧವಾಗಿರಿಸ್ಕೊಳ್ಳಿ, ಜೀವನ ಶೈಲಿಯನ್ನು ಪ್ರಕೃತಿದತ್ತವಾದಂತಹ ಒಂದು ವಿಧಾನಗಳಿಂದ ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇಂದಿನ ದಿನ ನಾವು ಪ್ರಕೃತಿ ಚಿಕಿತ್ಸೆ ಕಾರ್ಯಕ್ರಮದಲ್ಲಿ ಆ್ಯಸಿಡಿಟಿ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಹಾಗಾದರೆ ಈ ಆ್ಯಸಿಡಿಟಿಯ ಲಕ್ಷಣಗಳನ್ನು ಮತ್ತು ಅದರ ಕಾರಣಗಳನ್ನು ತಿಳ್ಕೊಂಡ್ವಿ. ಆ್ಯಸಿಡಿಟಿ ಏನು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡ್ವಿ. ಹಾಗಾದರೆ ಬನ್ನಿ ಪ್ರಕೃತಿ ಚಿಕಿತ್ಸೆ ಮೂಲಕ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ. ವೀಕ್ಷಕರೇ, ಪ್ರಕೃತಿ ಚಿಕಿತ್ಸೆ ಅಂತಕ್ಕಂಥದ್ದು ಅತ್ಯಂತ ಸುಲಭ ಸರಳ ವಿಧಾನ. ಇದರಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಪದ್ಧತಿಗಳನ್ನು ಹೇಳ್ಕೊಡ್ತೇವೆ. ಈಗ ನಮಗೆ ಅತಿಯಾದ ಆಮ್ಲೀಯತೆ ಅಥವಾ ಗ್ಯಾಸ್ಟ್ರಿಕ್ ಅಥವಾ ನಾವೀಗ ಏನು ಹೇಳ್ತಾ ಇದ್ದೀವಿ ಆ್ಯಸಿಡಿಟಿ ಅಂತ, ಇದು ಹೆಚ್ಚಾಗಿ ಕಂಡು ಬಂದಾಗ ನಾವೇನು ಮಾಡಬೇಕು, ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ನೀವು ತಂಪು ತಗೊಂಡ್ರೆ ನಿಮಗೆ ಈ ಅಸ್ತಮ ಆಗಲಿ ಅಥವಾ ಥಂಡಿ ಆಗಲಿ ಆಗೋದಿಲ್ಲ ಅಂತ ಆದಲ್ಲಿ ತಣ್ಣಗಿನ ಹಾಲನ್ನು ಕುಡಿಬಹುದು. ಅತಿಯಾದ ಆಮ್ಲತೆ ಉಂಟಾದಾಗ ಫ್ರಿಜ್ನಲ್ಲಿ ಇರ್ತಕ್ಕಂತಹ ಒಂದು ಕೋಲ್ಡ್ ಮಿಲ್ಕ್ನ ಒಂದು ಅರ್ಧ ಕಪ್ ಕುಡಿಯೋದ್ರಿಂದ ಕೂಡ ತಕ್ಷಣ ಪರಿಹಾರ ಸಿಗುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಆ್ಯಸಿಡಿಟಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ವ್ಯಕ್ತಿಗಳು ಪ್ರತಿದಿನ ಬೆಳಗ್ಗೆ 1 ಗ್ಲಾಸ್ ಬೂದುಗುಂಬಳಕಾಯಿ ರಸವನ್ನು ಕುಡಿಯೋದ್ರಿಂದ, ಬೂದುಗುಂಬಳಕಾಯಿ ಆ್ಯಶ್ ಗಾರ್ಡ್ ಅಂತ ನಾವೇನು ಕರಿತೀವಿ, ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಅದನ್ನು ಆ್ಯಶ್ ಗಾರ್ಡ್ ಬೂದುಗುಂಬಳವನ್ನು ನಾವು ಒಡಿತೀವಲ್ಲ, ಒಡೆದು ಕಾರ್ಯಕ್ರಮ ಶುರು ಮಾಡ್ತೀವಿ, ಶುಭ ಸಂಕೇತ ಅಂತಲೇ ಹೇಳ್ತೇವೆ. ಹಾಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಆ ಬೂದುಗುಂಬಳಕಾಯಿ ಒಂದು 4 ಪೀಸ್ಗಳಷ್ಟು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಶುಂಠಿ ಸೇರಿಸಿ ಅದನ್ನು ತೆಳ್ಳಗಿನ ಲಿಕ್ವಿಡ್ ಮಾಡಿಕೊಂಡು 1 ಗ್ಲಾಸ್ ಕುಡಿತಾ ಬಂದಲ್ಲಿ ಖಂಡಿತ ಆ್ಯಸಿಡಿಟಿಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಈ ಆ್ಯಸಿಡನ್ನು ಬರ್ನ್ ಮಾಡ್ತಕ್ಕಂತಹ ಆಮ್ಲ
ಆಮ್ಲವನ್ನು ಬರ್ನ್ ಮಾಡ್ತಕ್ಕಂತಹ ಕ್ಷಾರೀಯ ಗುಣ ಅಂದರೆ ಅಲ್ಕಲೈನ್ ಕೆಪಾಸಿಟಿ ಇದೆ ಈ ಒಂದು ಬೂದುಗುಂಬಳಕಾಯಲ್ಲಿ. ಹಾಗಾಗಿ ಇದರ ರಸವನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದಲ್ಲಿ ಕೂಡ ಅಸಿಡಿಟಿಯನ್ನು ಖಂಡಿತ ಕಡಿಮೆ ಮಾಡಬಹುದು. ಮತ್ತೊಂದು ವೀಕ್ಷಕರೇ, ಮುಖ್ಯವಾಗಿ ಶುಂಠಿ ಇದರಲ್ಲಿ ಆ್ಯಸಿಡನ್ನು ಬರ್ನ್ ಮಾಡ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ. ಹಾಗಾಗಿ ಈ ಶುಂಠಿಯನ್ನು ನೀವು ಸೇವಿಸ್ತಾ ಬಂದಲ್ಲಿ ಕೂಡ ಆಹಾರದಲ್ಲಿ ನಿಯಮಿತವಾದ ಶುಂಠಿಯ ಬಳಕೆ ಕೂಡ ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಮುಖ್ಯ ಅಂತಂದರೆ ಕ್ಯಾಬೇಜ್ ಅಂತಕ್ಕಂಥದ್ದು ಇದರಲ್ಲಿ ಒಂದು ವಿಶೇಷವಾದ ವಿಟಮಿನ್ ಯು ಅಂತಕ್ಕಂತಹ ಒಂದು ವಿಶೇಷ ಗುಣ ಇದೆ. ಮತ್ತೊಂದು ಅಂದರೆ ಇದರಲ್ಲಿ ಗ್ಲುಟಾಮಿನ್ ಅಂತಕ್ಕಂತಹ ಒಂದು ಅಂಶ ಇರೋದ್ರಿಂದ ಇದು ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಕ್ಯಾಬೇಜನ್ನು ಜ್ಯೂಸ್ ಮಾಡಿಟ್ಕೊಂಡು ದಿವಸಕ್ಕೆ 4 ಬಾರಿ ಕುಡಿತಾ ಬಂದಲ್ಲಿ ಅಸಿಡಿಟಿಯನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಮತ್ತೊಂದು ಮುಖ್ಯವಾಗಿ ಅಂತಂದರೆ ನೀವು ಮಜ್ಜಿಗೆಯನ್ನು ಈಗ ಬರ್ತಾ ಇರತಕ್ಕಂತಹ ಬೇಸಿಗೆ, ಅತಿಯಾದ ಉಷ್ಣತೆ ನಮ್ಮ ಕರಾವಳಿಯಲ್ಲಿ, ಹಾಗಾಗಿ ಉಷ್ಣತೆಯಿಂದಾಗಿ ಅಸಿಡಿಟಿ ಹೆಚ್ಚಾಗ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತದೆ. ಹಾಗಾಗಿ ಮಜ್ಜಿಗೆಯನ್ನು ತೆಳ್ಳಗೆ ಮಾಡಿಕೊಂಡು ಅದಕ್ಕೆ ಶುಂಠಿಯನ್ನು ಅಥವಾ ಪುದೀನವನ್ನು ಸೇರಿಸಿ ತೆಳ್ಳಗಿನ ಮಜ್ಜಿಗೆಯನ್ನು ಪುನಃ ಕುಡಿತಾ ಬಂದಲ್ಲಿ ಕೂಡ ಅಸಿಡಿಟಿಯನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಈ ಮಜ್ಜಿಗೆಯಲ್ಲಿ ವಿಶೇಷ ಗುಣ ಇದೆ. ನೀವು ಅದನ್ನು ಮೊಸರಾಗಿ ಉಪಯೋಗಿಸಿ ಅಥವಾ ಮಜ್ಜಿಗೆಯಾಗಿ ಉಪಯೋಗಿಸಿ. ಅದರಲ್ಲಿ ಪ್ರೋಬಯೋಟಿಕ್ಸ್ ಇರೋದ್ರಿಂದ ಈ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾದಿಂದ ಆಗ್ತಕ್ಕಂತಹ ಇನ್ಫೆಕ್ಷನ್, ನಾನು ಆಗಲೇ ಹೇಳಿದೆ, ಜಠರದಲ್ಲಿ ಈ ಬ್ಯಾಕ್ಟೀರಿಯಾ ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಅಂಶ ಏನಿದೆ ಅದರಿಂದಾಗಿ ಅಸಿಡಿಟಿ ಹೆಚ್ಚಾಗ್ತದೆ. ಅದನ್ನು ನಾವು ಈ ಮೊಸರು ಹಾಗೂ ಮಜ್ಜಿಗೆಯಿಂದ ಕಡಿಮೆಗೊಳಿಸಬಹುದು. ಹಾಗಾಗಿ ವೀಕ್ಷಕರೇ, ಮಜ್ಜಿಗೆಯನ್ನು ಹೆಚ್ಚೆಚ್ಚು ಬಳಸ್ತಾ ಬನ್ನಿ, ಅಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಿ. ಮತ್ತೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಆಹಾರ ಸೇವಿಸಬೇಕಿದ್ರೆ ಅತಿಯಾಗಿ ಒಂದು ಅಸಿಡಿಟಿ ಇರ್ತಕ್ಕಂಥವರು ರಾತ್ರಿಯೇ ಗಂಜಿ ಮಾಡಿಟ್ಟುಕೊಂಡು, ಅಕ್ಕಿ ಗಂಜಿ ಆಗಿರಬಹುದು ಅಥವಾ ರಾಗಿ ಗಂಜಿ ಆಗಿರಬಹುದು, ತೆಳ್ಳಗಿನ ಗಂಜಿ ಮಾಡಿಟ್ಟು 12 ತಾಸುಗಳ ನಂತರ ಅದರ ಸೇವನೆ ಮಾಡಬೇಕು. ಅಂದರೆ ನೀವು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಸ್ವಲ್ಪ ಮೊಸರು ಸೇವಿಸಿ ಅಥವಾ ಹಾಗೆ ಕೂಡ ತಗೊಳ್ಬೋದು. ಆ ಗಂಜಿಯ ಸೇವನೆಯಿಂದಾಗಿ ನಿಮ್ಮ ಅತಿಯಾದ ಒಂದು ಆಮ್ಲೀಯತೆ, ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ ಏನಿದೆ ಅದು ತಕ್ಷಣ ಪರಿಹಾರಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಜ್ಯೇಷ್ಠ ಮಧು ಅಂತ ಕರೀತಾರೆ. ಇದರಲ್ಲಿ ಕೂಡ ನಿಮಗೆ ಒಂದು ಇದನ್ನು ಕಡಿಮೆ ಮಾಡ್ತಕ್ಕಂತಹ ಅಸಿಡಿಟಿ ಅಂಶವನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ಗುಣ ಇದೆ. ಅದನ್ನು ನೀವು ಹನಿ ಜೊತೆ ಸೇರಿಸ್ಕೊಂಡು ನೀವು ಸೇವಿಸಬಹುದು. ವೀಕ್ಷಕರೇ, ಈ ಜ್ಯೇಷ್ಠ ಮಧು ಅಂತಕ್ಕಂತಹ ಒಂದು ಅಂಶ ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ. ಈ ಜ್ಯೇಷ್ಠ ಮಧುವಿನ ಪುಡಿಯನ್ನು, ಚೂರ್ಣವನ್ನು ನೀವು ಜೇನುತುಪ್ಪದೊಡನೆ ಸೇವಿಸಿದರೆ ಕೂಡ ಈ ಅತಿಯಾದ ಆಮ್ಲೀಯತೆಯನ್ನು ಕಡಿಮೆ ಮಾಡಬಹುದು. ಇದರಲ್ಲಿ ಈ ಜ್ಯೇಷ್ಠ ಮಧುವಿನಲ್ಲಿ ಇರ್ತಕ್ಕಂತಹ ಒಂದು ಮಧುರವಾದಂತಹ ಅಂಶ ಏನಿದೆ ಅದು ಆಮ್ಲವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಜ್ಯೇಷ್ಠ ಮಧುವನ್ನು ನೀವು ಮಜ್ಜಿಗೆಯೊಡನೆ ಕೂಡ ಸೇರಿಸಿ ಸೇವಿಸಬಹುದಾಗಿದೆ. ಮತ್ತೊಂದು ಮುಖ್ಯವಾಗಿ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂತಕ್ಕಂತಹ ಒಂದು ಅಂಶ ಇರೋದ್ರಿಂದ ಇದು ಕೂಡ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಿಯಮಿತವಾದ ಬೆಳ್ಳುಳ್ಳಿ ಸೇವನೆ ಕೂಡ ನಿಮಗೆ ಒಂದು ಈ ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಅಂಶ ಅಂದರೆ ತೆಂಗಿನೆಣ್ಣೆ. ಶುದ್ಧವಾದಂತಹ ತೆಂಗಿನೆಣ್ಣೆಯನ್ನು ಆಹಾರದಲ್ಲಿ ಬಳಸೋದ್ರಿಂದ ಈ ಆಮ್ಲೀಯತೆಯನ್ನು ಕಡಿಮೆಗೊಳಿಸಬಹುದು. ಮಾರ್ಕೆಟ್ನಲ್ಲಿ ಹಲವು ಎಣ್ಣೆಗಳು ಸಿಗುತ್ತೆ, ಆದರೆ ತೆಂಗಿನೆಣ್ಣೆಯಷ್ಟು ಉತ್ತಮ ಗುಣ ಹೊಂದಿರತಕ್ಕಂತಹ ಎಣ್ಣೆ ಯಾವುದೂ ಇಲ್ಲ. ನೋಡಿ, ನಮ್ಮ ಪೂರ್ವಜರು ಕರಾವಳಿ ತೀರದವರು ಹೆಚ್ಚಿನ ತೆಂಗಿನೆಣ್ಣೆಯನ್ನು ಬಳಸ್ತಾ ಇದ್ರು. ಅದರಲ್ಲಿ ಒಂದು ಮೈಕ್ರೋಬಿಯಲ್ ಅಂಶವನ್ನು ಕಡಿಮೆ ಮಾಡ್ತಕ್ಕಂತಹ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ಅಂಶ ತೆಂಗಿನೆಣ್ಣೆಯಲ್ಲಿ ಇದೆ. ಇದು ಯಾವುದೇ ಕ್ರಿಮಿಕೀಟಗಳನ್ನು ಕೂಡ ಸಾಯಿಸ್ತಕ್ಕಂತಹ ಶಕ್ತಿ ಈ ತೆಂಗಿನೆಣ್ಣೆಯಲ್ಲಿ ಇರೋದ್ರಿಂದ ಆಹಾರದಲ್ಲಿ ತೆಂಗಿನೆಣ್ಣೆಯ ನಿಯಮಿತವಾದಂತಹ ಬಳಕೆ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ, ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ವಮನದೌತಿ ಅಂತಹ ಒಂದು ಕ್ರಿಯೆಯನ್ನು ಮಾಡಿಸ್ತೇವೆ. ಈ ವಮನದೌತಿ ಕ್ರಿಯೆಯಲ್ಲಿ ಬಿಸಿ ನೀರನ್ನು 7 ರಿಂದ 8 ಗ್ಲಾಸ್ ಸ್ವಲ್ಪ ಉಪ್ಪು ಸೇರಿಸಿದಂತಹ ಬಿಸಿನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಅದನ್ನು ವಾಂತಿ ಮಾಡೋದ್ರಿಂದಾಗಿ ಅತಿಯಾದ ಆಮ್ಲೀಯತೆ ವಾಪಸ್ ಬರುತ್ತೆ ದೇಹದಿಂದ. ಇದನ್ನು ವಾರಕ್ಕೆ 1 ಬಾರಿಯಾದರೂ ಈ ವಮನ ದೌತಿಯನ್ನು ಮಾಡ್ತಾ ಬಂದಲ್ಲಿ ದೇಹದಲ್ಲಿ ಉಂಟಾಗಿರ್ತಕ್ಕಂತಹ ಅತಿಯಾದ ಆಮ್ಲೀಯತೆಯನ್ನು ಕಡಿಮೆ ಮಾಡಿಕೊಳ್ಬಹುದಾಗಿದೆ. ವೀಕ್ಷಕರೇ, ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂತಂದರೆ, ಈ ಎಸಿಡಿಟಿ ಅಂತಕ್ಕಂಥದ್ದು ಕೇವಲ ಆಹಾರದಿಂದಷ್ಟೇ ಬರುತ್ತೆ ಅಥವಾ ಈ ಹೆಚ್ ಪೈಲೋರಿಯಿಂದಷ್ಟೇ ಬರುತ್ತೆ ಅಂತ ತಿಳ್ಕೊಳ್ಬೇಡಿ. ಕೆಲವೊಮ್ಮೆ ಸ್ಟ್ರೆಸ್ಸಿಂದ ಕೂಡ ಬರುತ್ತೆ. ಇದು ಮಾನಸಿಕ ಒತ್ತಡ ಕೂಡ ಕಾರಣ ಆಗಿರುತ್ತೆ. ಆದ್ದರಿಂದ ಅತಿಯಾದ ಒಂದು ಮಾನಸಿಕ ಒತ್ತಡ, ಒಂದು ತಪ್ಪಾದ ಜೀವನ ಶೈಲಿ, ಒತ್ತಡಯುತವಾದಂತಹ ಬದುಕು, ಇಂತಹ ಒಂದು ಕೆಲವು ವಿಚಾರಗಳು ಕೂಡ ಎಸಿಡಿಟಿಗೆ ಮುಖ್ಯವಾದಂತಹ ಕಾರಣ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ಪ್ರಾಣಾಯಾಮನೋ, ಧ್ಯಾನನೋ, ಪ್ರಾರ್ಥನೆಯನ್ನು
ಇಂತಹ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಾ ಬನ್ನಿ. ತನ್ಮೂಲಕ ನೀವು ಖಂಡಿತ ಎಸಿಡಿಟಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಮತ್ತೊಂದು ಮುಖ್ಯವಾಗಿ ಅಂತಂದರೆ ಅಲ್ಕಲೈನ್ ಇರ್ತಕ್ಕಂತಹ ಅಂದರೆ ಆಮ್ಲವನ್ನು ಕಡಿಮೆ ಮಾಡುವಂತಹ ಕ್ಷಾರೀಯ ಗುಣಗಳಿರ್ತಕ್ಕಂತಹ ಹಣ್ಣುಗಳು, ಈ ಹಣ್ಣುಗಳ ಸೇವನೆಯಿಂದ ಕೂಡ ನೀವು ಎಸಿಡಿಟಿಯನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಬಾಳೆಹಣ್ಣು ಇರಬಹುದು. ಬಾಳೆಹಣ್ಣಲ್ಲಿ ಹೆಚ್ಚಿನ ಫೈಬರ್ ಇದೆ, ಎಸಿಡಿಟಿಯನ್ನು ಕಡಿಮೆ ಮಾಡ್ತಕ್ಕಂತಹ ಗುಣಗಳಿದೆ. ಸರಿಯಾಗಿ ಹಣ್ಣಾಗಿರ್ತಕ್ಕಂತಹ ಬಾಳೆಹಣ್ಣನ್ನು ಸೇವಿಸೋದ್ರಿಂದ ಕೂಡ ಈ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಸೇಬು ಹಣ್ಣಿನ ಜ್ಯೂಸ್ ಇರಬಹುದು ಮತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ ಇರಬಹುದು. ಇವುಗಳು ಕೂಡ ಅತಿಯಾದ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಮಜ್ಜಿಗೆಯನ್ನು ಶುಂಠಿ ಜೊತೆ ಸೇರಿಸಿ ತಗೊಳ್ಬಹುದು, ಜ್ಯೇಷ್ಠ ಮಧುವಿನ ಜೊತೆ ಸೇರಿಸಿ ತಗೊಳ್ಬಹುದು. ಮತ್ತೊಂದು ಎಳನೀರು, ತೆಂಗಿನಕಾಯಿ ಜ್ಯೂಸ್ ಏನಿರುತ್ತೆ, ಎಳನೀರು ಅಂತ ಏನು ನಾವು ಕರಿತೀವಿ, ಟೆಂಡರ್ ಕೋಕೋನಟ್, ಇದನ್ನು ಕೂಡ ಪುನಃ ಪುನಃ ಸೇವಿಸೋದ್ರಿಂದ, ಅಂದರೆ ನೀವು ಹಸುವಾದಾಗ ಅಥವಾ ವರ್ಕಲ್ಲಿ ಬ್ಯುಸಿ ಇದ್ದಾಗ ಒಂದು ಹೊರಗಡೆ ಹೋಗಿ ಎಳನೀರು ಕುಡ್ಕೊಂಬರೋದ್ರಿಂದ ಕೂಡ ಅತಿಯಾದ ಆಮ್ಲೀಯತೆಯನ್ನು ಕಡಿಮೆ ಮಾಡಬಹುದಾಗಿದೆ. ವೀಕ್ಷಕರೇ, ಮತ್ತೊಂದು ಮುಖ್ಯವಾದ ಅಂಶ, ನಾವು ಈ ಎಸಿಡಿಟಿ ಪ್ರಕೃತಿಯವ್ರು ಯಾರು ಇರ್ತೀವಲ್ಲ, ನಮಗೆ ಗೊತ್ತಾಗ್ಬಿಡ್ತದೆ. ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆದರೆ ಅಥವಾ ಒಂದು 4 hours 6 hours ಗ್ಯಾಪ್ ಆಗಿಬಿಟ್ರೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗೆ ಆಗ್ತಾ ಇದೆ ಅನ್ನೋ ಪೂರ್ವದಲ್ಲಿಯೇ ಪ್ರತಿ ಒಂದು 2-3 ಗಂಟೆಗಳಿಗೊಮ್ಮೆ ಲಿಕ್ವಿಡ್ಸ್ ಅಂದರೆ ನೀರಿನ ಪದಾರ್ಥಗಳನ್ನು, ತೆಳ್ಳಗಿನ ಲಿಕ್ವಿಡ್ಸನ್ನು ತಗೊಳ್ಳೋ ಅಭ್ಯಾಸ ಇಟ್ಕೊಳ್ಳಿ. ಅಂದರೆ ಈ ಎಳನೀರಾಗಿರ್ಬೋದು, ಮಜ್ಜಿಗೆ ಆಗಿರಬಹುದು, ಅಥವಾ ಲಿಂಬು ಜ್ಯೂಸ್ ಆಗಿರಬಹುದು, ಅಥವಾ ಬೂದುಗುಂಬಳ ಜ್ಯೂಸ್, ನಾನು ಆಗಲೇ ಹೇಳಿದೆ, ಕ್ಯಾಬೇಜ್ ಜ್ಯೂಸ್, ಯಾವುದೇ ನಿಮ್ಮ ಹತ್ತಿರದಲ್ಲಿ ಲಭ್ಯವಿರತಕ್ಕಂತಹ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂತಹ ಜ್ಯೂಸ್ಗಳನ್ನು ಸೇವಿಸ್ತಾ ಬನ್ನಿ. ಈ ಅತಿಯಾದ ಉಷ್ಣತೆಯಿಂದ ಮತ್ತು ಅತಿಯಾದ ಒಂದು ಆಮ್ಲೀಯತೆಯಿಂದ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಮತ್ತೊಂದು ಮುಖ್ಯವಾದ ಅಂಶ ಅಂತಂದರೆ, ನೀವು ಈ ವಮನ ಕ್ರಿಯೆ ನಾನು ಆಗಲೇ ಹೇಳಿದೆ. ಇನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ಮತ್ತು ಕೆಲವು ವಿಧಾನಗಳಿವೆ. ಮಣ್ಣಿನ ಚಿಕಿತ್ಸೆ, ಹೊಟ್ಟೆಗೆ ಮಣ್ಣಿನ ಪ್ಯಾಕನ್ನು ಹಾಕ್ಕೊಳ್ತಕ್ಕಂಥದ್ದು, ಮತ್ತು ತಂಪು ಕಟಿ ಸ್ನಾನ ಅಂತ ಹೇಳ್ತೀವಿ, ಅದರಿಂದ ಕೂಡ ಇಮರ್ಷನ್ ಬಾತ್ ಅಂತ ಇರುತ್ತೆ, ಅದರಿಂದ ಕೂಡ ಈ ಒಂದು ಅತಿಯಾದ ಆಮ್ಲೀಯತೆಯನ್ನು ನಾವು ಕಡಿಮೆ ಮಾಡಿಕೊಳ್ಬಹುದಾಗಿದೆ. ಇದನ್ನು ಹೀಗೆ ಬಿಟ್ಟಲ್ಲಿ ಎಸಿಡಿಟಿಯನ್ನು ಸರಿಯಾಗಿ ನಾವು ಗಮನಿಸಿದೆ ಮತ್ತು ತಪ್ಪು ಜೀವನ ಶೈಲಿಯನ್ನು ಮುಂದುವರಿಸ್ತಾ ಹೋದಲ್ಲಿ, ಆಹಾರದ ಅಕ್ರಮವಾದಂತಹ ಪದ್ಧತಿಯನ್ನು ರೂಢಿಸ್ಕೊಳ್ತಾ ಬಂದಲ್ಲಿ ನಮಗೆ ಎಸಿಡಿಟಿ ಉಲ್ಬಣವಾಗಿ ಮುಂದೆ ಅದು ಅಲ್ಸರ್ಸ್ ಹಾಗೂ ಸ್ಟಮಕ್ ಕ್ಯಾನ್ಸರ್ಸ್ ಕೂಡ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಎಚ್ಚೆತ್ಕೊಳ್ಳಿ. ಎಸಿಡಿಟಿಯನ್ನು ತಕ್ಷಣ ಮನೆ ಮದ್ದಿನಿಂದ ಅಥವಾ ಈ ಪ್ರಕೃತಿ ಚಿಕಿತ್ಸೆಯ ಸರಳ ವಿಧಾನಗಳಿಂದ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಮತ್ತು ದೀರ್ಘಕಾಲದ ಎಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಮತ್ತು ಹೆಚ್ಚಿನ ಪರಿಹಾರವನ್ನು ಬಯಸ್ತಾ ಇರೋರು, ನಿಮಗೆ ಏನಾದರೂ ಸಲಹೆಗಳು ಬೇಕಿದ್ದಲ್ಲಿ ನಮ್ಮ ಕ್ಲಿನಿಕ್ನ ಹೆಸರು ಮತ್ತು ಅಡ್ರೆಸ್ ಕೆಳಗೆ ಬರ್ತಾ ಇದೆ. ಅಡ್ರೆಸ್ ಕೂಡ, ಫೋನ್ ನಂಬರ್ ಕೂಡ ಇದೆ, ನೀವು ಸಂಪರ್ಕಿಸಬಹುದು ಹಾಗೂ ಭೇಟಿ ಕೂಡ ನೀಡಬಹುದು. ಅಘನಾಶಿನಿ ಮಾರ್ಗದಲ್ಲಿ, ಕುಮಟಾದ ಅಘನಾಶಿನಿ ಮಾರ್ಗದಲ್ಲಿ ಅಶ್ವಿನಿ ಕ್ಲಿನಿಕ್ನಲ್ಲಿ ನಾನು ಲಭ್ಯ ಇರ್ತೇನೆ. ನಿಮ್ಮ ಎಸಿಡಿಟಿ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೇನೆ. ಅವಶ್ಯಕತೆ ಇದ್ದವರು ಸಂಪರ್ಕಿಸಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.